ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಒಂದು ಟೊಮೆಟೊ ಬಾತ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಬೇಕು. ನೀವು ತುಪ್ಪ ಜಾಸ್ತಿ ಹಾಕೋದಾದರೆ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಕಾದ್ಮೇಲಿಂದ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಅದಾದಮೇಲೆ 1 ಎಸ್ಲು ಕರಿಬೇವು ಹಾಕ್ಬಿಟ್ಟು 1-2 ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 4 ಟೊಮ್ಯಾಟೊನೂ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ 1/4 ಪಾವಷ್ಟು ಬಟಾಣಿ ತೆಗೆದಿಟ್ಕೊಂಡಿದ್ದೆ, ಹಸಿ ಬಟಾಣಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 1 ಚಿಕ್ಕ ಸ್ಪೂನಷ್ಟು ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲಿಂದ 4 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಟೊಮ್ಯಾಟೊ ಬಾತ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೊಮ್ಯಾಟೊ ಹಿಡಿಯುತ್ತೆ. ಆಮೇಲಿಂದ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1.5 ಪಾವಷ್ಟು ನಾನು ಅಕ್ಕಿ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ಫಸ್ಟು 1 ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಬೀಜದ ಪುಡಿ, ಆಮೇಲೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಆಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, 1/2 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು 1.5 ಪಾವಷ್ಟು ಅಕ್ಕಿ ಹಾಕ್ತೀನಿ ಅಂತ ಹೇಳಿದ್ದೀನಲ್ವ, ಸೊ ಅದಕ್ಕೆ ತಕ್ಕನಾಗೆ ನಾನು ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ತೊಳೆದಿಟ್ಟಿರೋಂಥ ಅಕ್ಕಿ, ಸೋನಾ ಮಸೂರಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ನೀವು ಬಾಸ್ಮತಿ ಬಳಸೋದಾದರೆ ಬಾಸ್ಮತಿನ ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟು ಸ್ವಲ್ಪ ಕಮ್ಮಿ ನೀರು ಹಾಕ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಎಲ್ಲದನ್ನೂ ಕಲಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಅರಳುತ್ತೆ, ಚೆನ್ನಾಗಿ ಉದುರಾಗಿ ಆಗುತ್ತೆ ಟೊಮೆಟೊ ಬಾತು. ಆಮೇಲೆ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಕಣ್ಣಲ್ಲಿ ಹಾಕ್ಕೋತೀನಿ. 1 ಚೊಂಬೆಲಿ ಸ್ವಲ್ಪ ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು 1ಕ್ಕೆ 2.5 ಅಷ್ಟು ಅಥವಾ 2.5 ಅಷ್ಟು ನೀರನ್ನು ಬಳಸಬಹುದು. ಆಮೇಲೆ ಲಾಸ್ಟ್ ಫೈನಲ್ ಟಚ್ ಅಂತಂದ್ಬಿಟ್ಟು 1 ಹಿಡಿಯಷ್ಟು ಕಸೂರಿ ಮೇಥಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರುವಂಥ ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ. ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಮತ್ತು ತುಂಬ ಈಸಿಯಾಗುತ್ತೆ, ಬೇಗನೂ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಕಾಯಿ ತುರಿನೂ ಬೇಕಾಗಿಲ್ಲ ಇದಕ್ಕೆ. ನಂಚ್ಕೊಳ್ಳೋಕೆ ಏನು ಬೇಕೇ ಬೇಕು ಅಂತಲೂ ಇಲ್ಲ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗೋದಾದರೆ ಮೊಸರು ಬಜ್ಜಿನೋ ಏನಾದರೂ ಮಾಡ್ಕೋಬೋದು. ನೋಡಿ, ಬಿಸಿ ಬಿಸಿಯಾಗಿ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೊಟ್ಟೆ ತುಂಬೋಂಗೆ ರುಚಿಯಾಗುತ್ತೆ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ಆಮೇಲೆ ನನಗೆ ಹೇಗಾಯಿತು ಅನ್ನೋದನ್ನ ತಿಳಿಸ್ಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ. ನೀವು ಖಂಡಿತ ಟ್ರೈ ಮಾಡಿ. ಬೇರೆ ಮಸಾಲೆಗಳೇನಾದರೂ ಬೇಕು ಅಂದರೆ ಹಾಗೇನೂ ಹಾಕ್ಕೊಂಡು ಅದನ್ನು ಮಾಡ್ಕೋಬೋದು.